ಎಲ್ಲರಿಗೂ ನಮಸ್ಕಾರ. ವಿನ್ರಸ್ ಕೂರ್ಗ್ ಚಾನೆಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ನಮ್ಮ ಊರಾದಂಥ ಸಕಲೇಶಪುರಕ್ಕೆ ಹೋಗಿದ್ದೆ. ಅಲ್ಲಿ ನಮ್ಮ ಗದ್ದೆಯಲ್ಲಿ ಭತ್ತದ ಕೆಲಸ ನಡೀತಾ ಇತ್ತು. ಆದ್ದರಿಂದ ಗದ್ದೆಯಲ್ಲಿ ಹೇಗೆ ಕೆಲಸ ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಗದ್ದೆಗೆ ಹೋಗಬೇಕು ಅಂದರೆ ಈ ರೀತಿಯಾಗಿ ಹೋಗಬೇಕು. ಸಕಲೇಶಪುರ ಅಂದರೆ ಗೊತ್ತಲ್ವ, ಬೆಟ್ಟ ಗುಡ್ಡಗಳು ಇದ್ದೇ ಇರುತ್ತೆ. ತೋಡುಗಳನ್ನೆಲ್ಲ ದಾಟಿ ಮೇಲಕ್ಕೆ ಹೋಗಬೇಕು. ಹಾಗೆ ನಾನು ನಡ್ಕೊಂಡು ಹೋಗುವಾಗ ಒಂದು ತೋಡು ಸಿಕ್ತು. ಈ ತೋಡಲ್ಲಿ ಫುಲ್ಲು ಮಳೆಗಾಲದ ಟೈಮಲ್ಲಿ ನೋಡೋಕ್ಕೆ ಆಗಲ್ಲ, ಫುಲ್ಲು ನೀರು ತುಂಬ್ಕೊಬಿಟ್ಟಿರುತ್ತೆ. ದಾಟ್ಲಿಕ್ಕೂ ಸಹ ಆಗಲ್ಲ, ಅಷ್ಟು ನೀರು ತುಂಬ್ಕೊಬಿಟ್ಟಿರುತ್ತೆ. ಈ ಟೈಮ್ನಲ್ಲಿ ಎಲ್ಲರ ಮನೆಯಲ್ಲೂ ಸಹ ಈ ಕೆಲಸವೇ ನಡೀತಿರುತ್ತೆ. ಭತ್ತವನ್ನು ಮಿಷಿನಲ್ಲಿ ಕುಯ್ಸ್ತಾರೆ ಒಬ್ಬೊಬ್ಬರು, ಇಲ್ಲದಿದ್ದರೆ ಕೈಯಲ್ಲೇ ಕುಯ್ಕೊಳ್ತಾರೆ. ಜನ ಸಿಗಲಿಲ್ಲ ಅಂದರೆ ಅವರೇ ಕುಯ್ದುಬಿಡ್ತಾರೆ. ಒಂದೊಂದು ಗದ್ದೆಗಳಿಗೆ ಈ ಮಿಷಿನ್ ಬರುತ್ತಲ್ಲ, ಅಂದರೆ ಈ ಹುಲ್ಲನ್ನು ಕುಯ್ದ ಮೇಲೆ ಆ ಭತ್ತವನ್ನು ಬೇರ್ಪಡಿಸುವಂಥ ಒಂದು ಮಿಷಿನ್, ಅದು ಸಹ ಬರಲ್ಲ. ಆದ್ದರಿಂದ ಒಂದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡ್ತಿದ್ದೀರಲ್ಲ, ಇದೆಲ್ಲ ಮಿಷಿನಲ್ಲಿ ಕುಯ್ಸಿರೋದು. ಕುಯ್ದಾಗಿದೆ. ಇದನ್ನು ನೀಟಾಗಿ ಒಂದೊಂದು ಹೊರೆ ಮಾಡಲಿಕ್ಕೆ ನೀಟಾಗಿ ಕಟ್ಟಬೇಕು. ಇದನ್ನು ಒಂದೊಂದು ಟೈಮಲ್ಲಿ ಬಂದಾಗೆಲ್ಲ ನಾವು ಈ ತೋಡಿನಲ್ಲಿ ಏಡಿ ಹಿಡಿಯೋದು ಅದೆಲ್ಲ ಮಾಡ್ತೀವಿ. ಒಂಥರ ಖುಷಿ ಸಿಗುತ್ತೆ. ಊರಿಗೆಲ್ಲ ಬಂದಾಗ ಈ ಥರ ಒಂಥರ ನೋಡಿದಾಗ, ಬರೀ ನಾವು ಸಿಟೀಲಿ ಇರುವಾಗ ಅದರದ್ದು ಒಂಥರ ಖುಷಿನೇ ಬೇರೆ ಇರಲ್ಲ. ಈ ಊರ ಕಡೆ ಎಲ್ಲ ಬಂದಾಗ ಅದ್ರ ಖುಷಿನೇ ಬೇರೆ. ನೋಡಿ, ಇಲ್ಲದೊಂದು ಸಣ್ಣ ತೋಡಿದೆ, ಅಂದರೆ ಈ ಭತ್ತ ಬೆಳಿಲಿಕ್ಕಾಗುವಾಗ ಒಂದು ತೋಡು ಮಾಡಿರುತ್ತೆ. ಹಾಗೆ ಈಗ ಸುಮಾರು ಆಲ್ಮೋಸ್ಟ್ ಒಂದು 50-60 ಹೊರೆಗಳನ್ನು ತಂದು ಹಾಕಿದ್ದಾರೆ. ಇದೆಲ್ಲ ಸ್ವಲ್ಪ ಬಡ್ದು ಇಟ್ಟು ಸ್ವಲ್ಪ ತುಂಬಿಸಿಟ್ಟಿದ್ದಾರೆ ಚೀಲದಲ್ಲೂ ಸಹ. ಇದನ್ನು ಈಗ ಬಡಿಯೋಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದಾರೆ ನೋಡಿ. ಇನ್ನೂ ಅದು ನೋಡಿದ್ರಲ್ಲ, ಗದ್ದೆಯಲ್ಲಿ ಇನ್ನೂ ಹೊರಕ್ಕಿದೆ. ಅದನ್ನು ಹೊತ್ತು ಆಮೇಲೆ ತಂದು ಬಡಿದು ಆಮೇಲೆ ಚೀಲಕ್ಕೆ ತುಂಬಿಸಿ ಪುನಃ ಹಡ್ಲು ಹಾಕೋದು ಅಂತ ಹೇಳ್ತಾರೆ ಆ ಟ್ಯಾಕ್ಟ್ರಲ್ಲಿ, ಅದನ್ನು ಪುನಃ ಉಳಿಸಿ, ಅದೆಲ್ಲ ತುಂಬ ಅಂದರೆ ತುಂಬ ಈ ರೈತರ ಕಷ್ಟವನ್ನು ಹೇಳೋಕ್ಕಾಗಲ್ಲ ಅಂತ ಹೇಳ್ಬೋದು. ಪಾಪ ತುಂಬ ಕಷ್ಟಪಟ್ಟು ಈ ಕೆಲಸನೆಲ್ಲ ಮಾಡ್ತಾರೆ. ಅನ್ನ ಕೊಡುವ ರೈತ ದೇವರಿಗೆ ಸಮಾನ ಅಂತ ಹೇಳೋದು ಇದಕ್ಕೆ ಅಲ್ವಾ. ನೋಡಿ, ಈ ಥರ ಬಡ್ದು ಅಪ್ಪ, ಅದು ಹೊರಕ್ಕೆ ಆಗಲ್ಲ. ಅದನ್ನ ಹೆಂಗೆ ಬಡಿತಾರೆ ಅಂತ ಅನಿಸುತ್ತೆ. ತುಂಬ ಕಷ್ಟ ಅಲ್ವಾ. ಮೈಕೈ ನೋವು ಮಾಡಿಕೊಂಡು ಎಷ್ಟು ಕಷ್ಟಪಟ್ಟು ರೈತರು ದುಡಿತಾರೆ ಅಂದರೆ, ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳೋದೆ, ಒಂದು ಸತಿ ಕೆಲಸ ಮುಗಲಿ ಅಂತ ಕೆಲಸ ಮಾಡ್ತಿರ್ತಾರೆ. ಈ ಭತ್ತ ಮುಗಿದ ತಕ್ಷಣವೇ ಕಾಫಿ ಸೀಸನ್ ಆಗಿರೋದ್ರಿಂದ ಅರಬಿಕ್ ಕಾಫಿ ಬಂದೇ ಬಿಡುತ್ತೆ. ಮೊದಲು ಅರಬಿಕ್ ಕಾಫಿಯನ್ನು ಪಲ್ಪರ್ ಮಾಡಿಸ್ತಾರೆ. ಬೇಳೆ ಸಪ್ರೇಟಾಗಿ ಮಾಡಿಸ್ಬಿಟ್ಟು ಅದನ್ನ ಒಣಗಿಸ್ಬಿಟ್ಟು ಅದನ್ನ ಮಾರಬೇಕು. ಪುನಃ ಹಣ್ಣು ಕುಯ್ಬೇಕು, ಅದು ಕಷ್ಟ. ಮತ್ತು ರೋಬಸ್ಟ್ ಕಾಫಿನೂ ಕುಯ್ಬೇಕು. ನೆಕ್ಸ್ಟ್ ಅದಾದಂಗೆ ಇನ್ನೇನು ಮಳೆಗಾಲ, ಅದರೊಳಗಡೆ ಗೊಬ್ಬರ ಹಾಕಬೇಕು, ಕಚಡ ಮಾಡಿಸ್ಬೇಕು. ಒಂದಾದಮೇಲೆ ಒಂದು ಬಂದೇ ಬಿಡುತ್ತೆ ಅಲ್ವಾ.